ನಮಸ್ತೆ ಸ್ನೇಹಿತರೆ, ಇವತ್ತಿನ ಸಂಚಿಕೆಗೆ ಸ್ವಾಗತ. ನಾನಿವತ್ತು ಸಮ್ಮರ್ ಪ್ಯಾಲೇಸ್, ಬೆಂಗಳೂರು ಸಮ್ಮರ್ ಪ್ಯಾಲೇಸ್ ಬಂದಿದ್ದೀನಿ. ನೋಡಿ, ಇವತ್ತು ಸಮ್ಮರ್ ಪ್ಯಾಲೇಸ್ ವಿಡಿಯೋ ಮಾಡೋಣ ಅಂತ ಬಂದೆ. ಆದರೆ ಒಳಗಡೆ 20 ರೂಪಾಯಿ ಚಾರ್ಜ್ ಇದೆ, ಆನ್ಲೈನ್ ಪೇಮೆಂಟು. 20 ರೂಪಾಯಿ ಕೊಟ್ಟು ಒಳಗಡೆ ಬಂದರೆ ಎಲ್ಲ ಕಡೆನೂ ವಿಡಿಯೋ ಮಾಡ್ಬೋದು. ಆದರೆ ಕೆಳಗಡೆ ಪಾಯಿಂಟ್ ಏನಿದೆ ರೂಮು, ಅದರೊಳಗಡೆ ವಿಡಿಯೋ ಮಾಡೋಂಗಿಲ್ಲ. ಯಾಕಂದರೆ ಅಲ್ಲಿ ಫೋಟೋಗಳು ಇಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಅವ್ರದ್ದು ಓಲ್ಡು ಫೋಟೋಸು, ಅವ್ರು ಏನೇನು ಮಾಡಿದರು, ಇದು ಯಾವಾಗ ನಿರ್ಮಾಣ ಆಯಿತು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸೈನಿಕರದ್ದು ಬರ್ಜಿ, ಕತ್ತಿ, ಆಮೇಲೆ ಟಿಪ್ಪು ಸುಲ್ತಾನ್ ಅವರು ಒಬ್ಬರು ಬ್ರಿಟಿಷ್ ಅಧಿಕಾರಿನ ಹುಲಿ ಕೊಂದ್ಬಿಟ್ಟಿರುತ್ತೆ. ಆ ಹುಲಿ ಕೊಂದಿದ್ದಕ್ಕೋಸ್ಕರ ಒಂದು ಆಟಿಕೆ ಹುಲಿ ಅಂದ್ಬಿಟ್ಟು ಒಂದು ಇದು ಮಾಡಿ ಆ ಹುಲಿ ಗರ್ಜಿಸೋ ಥರ ಒಂದು ಸೌಂಡು. ಆದರೆ ಇದು ಬ್ರಿಟಿಷ್ ಅಧಿಕಾರಿದೊಂದು ಇದು ಮಾಡಿ ಆ ಹುಲಿ ಅವನ ಮೇಲೆ ಬೀಳೋ ಥರದ್ದೊಂದು ಆಟಿಕೆ ಸಾಮಾನು ಮಾಡಿರ್ತಾರೆ. ಆದರೆ ಅದು ಒರಿಜಿನಲ್ ಅಲ್ಲ, ಇಲ್ಲಿರೋದು ಒರಿಜಿನಲ್ ಅಲ್ಲ, ಚಿಕ್ಕದು. ಅದು ಬೇರೆ ಇದಕ್ಕೆ ಹೋಗಿದೆ, ಲಂಡನ್ ಅಲ್ಲ ಬೇರೆ ಕಡೆ ಹೋಗಿದೆ. ಅದಿಲ್ಲ, ಆ ಚಿಕ್ಕದು ಇಟ್ಟಿದ್ದಾರೆ. 2 ಕತ್ತಿ ಇಟ್ಟಿದ್ದಾರೆ, ಒಂದು ಬರ್ಜಿ ಇಟ್ಟಿದ್ದಾರೆ, ಅಷ್ಟೇ. ಆಮೇಲೆ ಫೋಟೋಗಳು ಇಟ್ಟಿದ್ದಾರೆ. ಆದರೆ ಅದು ಅಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಅದು ವೀಡಿಯೋ ನಾನು ಮಾಡಿದೆ, ಆದರೂ ಅವ್ರು ಮತ್ತೆ ಡಿಲೀಟ್ ಮಾಡಿದ್ರು ಅದನ್ನು. ನನಗೇನು ಅಂತ ಏನು ಬೇಜಾರಾಗಿಲ್ಲ. ಬರೀ ಒಂದು 4-5 ಐಟಮ್ ಬಿಟ್ಟರೆ ಅಲ್ಲಿ ಒಳಗಡೆ ಏನೂ ಇಲ್ಲ ನೋಡೋಂಥದ್ದು. ನೋಡಿ, ಇದೇ ಅರಮನೆ ಬಲವಾಗಿ ಬಂದಿದ್ದೀನಿ ನಾನು ಇವಾಗ. ನೋಡಿ, ಆ ಕಡೆ ಕಾಣಿಸ್ತಿರೋದು ಅರಮನೆಯಿಂದ ಈ ಕಡೆ ಮುಂದೆ. ಬರೀ ಅರಮನೆ ನೋಡೋಕ್ಕೆ ಬಿಟ್ಟರೆ ಅಲ್ಲಿ ಏನಿಲ್ಲ. ಗಾಳಿ ಏನು ಅದು ಸಮ್ಮರಲ್ಲಿ ಅವ್ರು ಬಂದು ರೆಸ್ಟ್ ತಗೊಳಕ್ಕೋಸ್ಕರ ಮಾಡಿರೋಂಥದ್ದು ಅರಮನೆ. ಬಟ್ ಈ ಕಡೆಯಿಂದ ಗಾಳಿ ಬಂದರೆ ಆ ಕಡೆ ಪಾಸ್ ಆಯ್ತದೆ. ಅದು ಏನಾಯ್ತದೆ, ಒಳಗಡೆ ಹೋದಂಥ ಗಾಳಿ ಸ್ವಲ್ಪ ತಣ್ಣಗಾಯ್ತದೆ, ಅದಕ್ಕೋಸ್ಕರ ಮಾಡಿರೋಂಥದ್ದು ಇದದು. ಇದು ಬಂದು ಕೋಟೆ, ಕೆಂಪೇಗೌಡರ ಕೋಟೆ ಏನಿದೆ ಆ ಸರೌಂಡಿಂಗಲ್ಲಿರೋಂಥ ಪ್ಲೇಸು. ಆಗಿನ ಕಾಲದಲ್ಲಿ ನೋಡಿ, ಮಾರ್ಕೆಟು ಎಲ್ಲೇ ಯಾವುದೇ ಬಸ್ ಹತ್ತಿದ್ರು, ಯಾವುದೇ ಇದರಿಂದ ಕರ್ನಾಟಕ ರಾಜ್ಯದಿಂದ ಎಲ್ಲೇ ಬಸ್ ಹತ್ತಿದ್ರು, ಮಾರ್ಕೆಟು ಮೆಜೆಸ್ಟಿಕ್ಕು ಬಸ್ಸು. ಮಾರ್ಕೆಟ್ ಬಸ್ ಹತ್ತಿದ್ರೆ ಕಲಾಸಿಬಾಳೆ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಒಂದು 50 ಮೀಟ್ರು ಕೆಂಪೇಗೌಡರ ಕೋಟೆ ಬಿಟ್ಟರೆ ಇದು ಒಂದು 100 ಮೀಟ್ರ್ ಆಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇದು. ಇದನ್ನು ಬಿಟ್ಟರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ಮದ್ದುಗುಂಡಿನ ಮನೆ ಅಂದ್ಬಿಟ್ಟು, ನಾನು ಅದು ವೀಡಿಯೋ ಮಾಡೋಕ್ಕೆ ಹೋದೆ, ಆದರೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಫುಲ್ಲು ಬೀಗ ಹಾಕಿದ್ದಾರೆ. ಆಮೇಲೆ ಅಲ್ಲೆಲ್ಲ ಅದು ಮುಸ್ಲಿಮ್ ಏರಿಯಾ ಬೇರೆ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಹೋಗೋಕ್ಕೆ ಹೋಗಲಿಲ್ಲ. ಸ್ವಲ್ಪ ನೋಡಿದೆ, ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ. ಅಲ್ಲೂ ಏನಿಲ್ಲ, ಬರೀ ಒಂದು ಇದು ಬಿಟ್ಟರೆ ಅದು ಫುಲ್ಲು ಹಳೇದಾಗಿತ್ತು. ಈಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ, ಅದು ಏನಿಲ್ಲ. ಅದು ನೋಡಿಕೊಂಡು ಇಲ್ಲಿ ಬಂದೆ, ಅರಮನೆಗೆ ಬಂದೆ. ನೋಡಿ, ಇದು ಇಷ್ಟೇ. ಇದು ಬಂದು ಕೋಟೆಗೆ ಒಳಭಾಗದಲ್ಲಿ ಸೇರಿರೋಕ್ಕಂಥದ್ದು. ಹೆಂಗೆ ಅಂದರೆ, ಇವಾಗ ನೋಡಿ, ಮಾರ್ಕೆಟ್ ಬಂದರೆ ನೀವು ಅಲ್ಲಿ ಕೋಟೆ ಏನು ಸಿಗುತ್ತೆ, ಒಂದು ಅರ್ಧ ಎಕರೆ ಕೋಟೆ ಇದೆಯಲ್ಲ, ಅದು ಅರ್ಧ ಎಕರೆ ಕೋಟೆ ಅಲ್ಲ. ಅದು ಈ ಬೆಂಗಳೂರು ಕಟ್ಟಬೇಕಾದ್ರೆ ಕೆಂಪೇಗೌಡರು, ಇವಾಗ ನೀವೆಲ್ಲೇ ಹೋಗಲಿ, ಯಾವುದೇ ಪ್ಲೇಸ್ಗೆ ಹೋಗಿ, ಕೋಟೆ ಎಲ್ಲನ ಚಿತ್ರದುರ್ಗ ಹೋಗಿ, ಯಾವುದೇ ಕೋಟೆಗೆ ಹೋಗಿ, ಅಲ್ಲಿ ಸೆಂಟ್ರು ಈ ಥರ ಅರಮನೆ, ದೊಡ್ಡ ಕೋಟೆ, ಜೈಲು, ದೇವಸ್ಥಾನ, ಕೆರೆ, ಒಂದು ಊರು ಅಂತ ಬಂದರೆ ಅದು ಸುತ್ತೂ ಕೋಟೆ ಕಟ್ಟಿರ್ತಾರೆ. ಒಂದಿಷ್ಟು ಎತ್ತರ ಕಲ್ಲಿನ ಕೋಟೆ ಕಟ್ಟಿರ್ತಾರೆ. ಕೆಲವೊಂದು ಕಡೆ ಹೈಟ್ ಇರಲ್ಲ, ಸ್ವಲ್ಪ ಮಣ್ಣಿನ ದಿಬ್ಬದ ಥರ, ಕಲ್ಲಿನ ದಿಬ್ಬದ ಥರ ಕಟ್ಕೊಂಡು ಹೋಗಿರ್ತಾರೆ. ಇದು ಅದರ ಒಳಗಡೆ ಬರೋಂಥ ಪ್ಲೇಸ್ ಇದು. ಈಗಿನ ಜನ್ರೇಷನಲ್ಲಿ ಏನಾಗಿದೆ, ಬೆಂಗಳೂರೆಲ್ಲ ಬೆಳೆದು ಆ ಕೋಟೆ ಸುತ್ತು ಬಂದಿರೋ ಕೋಟೆ ಎಲ್ಲೂ ಸಿಗೋಲ್ಲ ನಿಮಗೆ ನೋಡೋಕ್ಕೆ. ಅದೆಲ್ಲ ಹಾಳಾಗಿದೆ, ಆ ಕೋಟೆ ಎಲ್ಲೂ ಇಲ್ಲ. ಒಂದು ಅರ್ಧ ಎಕರೆ ಬೆಂಗಳೂರು ಕೋಟೆ, ಕೆಂಪೇಗೌಡರ ಕೋಟೆ ಬಿಟ್ಟರೆ ನೆಕ್ಸ್ಟು ಇದು. ಆಮೇಲೆ ನೋಡಿ, ಈ ದೇವಸ್ಥಾನಗಳು ಬೆಂಗಳೂರಲ್ಲಿ ಸುಮಾರು ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲ ಕವರ್ ಮಾಡಿ, ಕೆರೆ ಎಲ್ಲ ಕವರ್ ಮಾಡಿ, ಈ ಕೋಟೆ ಎಲ್ಲ ಕವರ್ ಮಾಡಿ ಬಂದಿರತಕ್ಕಂಥ ಇದು ಕೋಟೆ, ಇದು ಗೋಡೆ
ಇವು ಎಲ್ಲೂ ಕಾಣಿಸಲ್ಲ ನಿಮಗೆ. ಇದ್ರ ಹತ್ರ ಹೋದರೆ, ಅದು ಓಲ್ಡ್ ಏರ್ಪೋರ್ಟ್ ಹತ್ರ ಹೋದರೆ ಒಂದು ಸಣ್ಣ ಅವಶೇಷ ಸಿಗ್ತದೆ. ಇದು ಪಿರಂಗಿದೊಂದು ಸ್ಟ್ಯಾಚ್ಯೂ ಇದೆ, ಅದೊಂದೇ ಕೋಟೆದು ಇದಿರೋದು. ಅದು ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ. ಆಮೇಲೆ ಇದು ಕೌಲು ಗೋಪುರಗಳು ಕೆಲವೊಂದು ಇದೆಯಲ್ಲ, ಅದು ಕೋಟೆ ಒಳಗಡೆ, ಕೋಟೆ ಎಂಡು ಇಲ್ಲ ಕೋಟೆ ಒಳಗಡೆ ಬರೋಂಥ ಇದು ಕೌಲು ಗೋಪುರ. ಅದು ಬಿಟ್ಟರೆ ಕೋಟೆ ಅವಶೇಷ ಎಲ್ಲೂ ಸಿಗಲ್ಲ, ಎಲ್ಲ ನಾಶ ಆಗಿದೆ. ಈಗ ಉಳಿದಿರೋದು ಇದು ಪ್ಯಾಲೇಸು, ಆಮೇಲೆ ಬೆಂಗಳೂರು ಕೋಟೆ, ಆಮೇಲೆ ದೇವಸ್ಥಾನಗಳಿಗೆ ಯಾರೂ ಕೈ ಇಡೋಕ್ಕಾಗಲ್ಲ. ದೇವಸ್ಥಾನ ಉಳಿದಿದೆ. ಆದರೆ ಕೆಂಪೇಗೌಡರು ಕಟ್ಟಿರೋ ಕೋಟೆ, ಇದು ಕೆರೆಗಳೇನಾಗಿದೆ ಅದು ಎಲ್ಲ ಒತ್ತುವರಿಯಾಗಿ ಕೆರೆಗಳು ಈಗ ಯಾವುದೂ ಇಲ್ಲ, ಕೆರೆಗಳೆಲ್ಲ ಹಾಳಾಗಿದೆ. ದೇವಸ್ಥಾನಗಳು ಮಾತ್ರ ಉಳಿದಿದೆ. ಆಮೇಲೆ ಇದು ಉಳಿದಿದೆ, ಅಲ್ಲಿ ಮದ್ದುಗುಂಡಿನ ಮನೆ ಉಳಿದಿದೆ, ಕೆಂಪೇಗೌಡರದ್ದು ಕೋಟೆ ಉಳಿದಿದೆ. ಕೋಟೆ ಅಂದರೆ ಅದು ಅಷ್ಟೇ ಅಲ್ಲ, ಕೋಟೆ ಅದು ಏನಿದೆ ಇದೇನಿದೆ ಅದು ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಜಾಗ ಎಲ್ಲ ಆವರಿಸ್ಕೊಂಡಿದ್ದಂಥ ಕೋಟೆ ಅದು. ಆದರೆ ಅದು ಎಲ್ಲ ಆಸ್ಪತ್ರೆಗೋಸ್ಕರ ಎಲ್ಲ ಹೊಡೆದಾಕಿ ಅಷ್ಟು ಮಾತ್ರ ಉಳ್ಕೊಂಡಿದೆ. ಅದು ಅಷ್ಟು ಮಾತ್ರ ಅಂದರೆ ಅದು ಕೋಟೆ ಅವಶೇಷನೇ ಸ್ವಲ್ಪ ಒಂದು ಭಾಗ ಉಳಿದಿದೆ ಅಷ್ಟೇ, ಬಿಟ್ಟರೆ ಏನೂ ಉಳಿದಿಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಕೆಳಗಡೆ ಬೆಂಗಳೂರು ಅಂಡರ್ ಪಾಸಲ್ಲಿ ಬರೋಂಥ ಇದು ಗವಿಗಳು, ಇವಾಗ ಕೋಟೆಯಿಂದ ಗವಿಪುರದ ಗುಟ್ಟಳ್ಳಿ ಎಲ್ಲ ಒಂದೊಂದು ಕೆಲವೊಂದು ಪ್ಲೇಸ್ಗಳಿಗೆ ಸೀಕ್ರೆಟಾಗಿ ಹೋಗ್ಬೇಕಾಗಿರ್ತದೆ. ದೇವಸ್ಥಾನಗಳಿಗೆ ಆಗಲಿ ಸೀಕ್ರೆಟಾಗಿ ಹೋಗ್ಬೇಕಾದವಾಗ ಏನು ಮಾಡಿರ್ತಾರೆ, ಭೂಮಿಯಿಂದ ಹೋಗೋಕ್ಕೆ ಒಂದು ಸುರಂಗ ಕೊರೆದಿರ್ತಾರೆ. ಆ ಸುರಂಗಗಳ ಮೂಲಕ ಇವರು ಕೆಂಪೇಗೌಡರು ಎಲ್ಲ ಕಡೆ ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದಿದ್ದು. ಆದರೆ ಈಗಿನ ಬೆಂಗಳೂರು ಬೆಳವಣಿಗೆ ಸಂದರ್ಭದಲ್ಲಿ ಈಗ ಮೆಟ್ರೋಗಳೆಲ್ಲಾಗಿ ಆ ಲೈನ್ಗಳೇನಿದೆ, ಸುರಂಗಗಳ ಲೈನು, ಅವು ಕೆಲವೊಂದೆಲ್ಲ ಬಂದಾಗಿದೆ, ಅದು ಏನೂ ಇಲ್ಲ. ಆಮೇಲೆ ಈ ಟಿಪ್ಪು ಸುಲ್ತಾನ್ ಅವರು ಇದನ್ನು ಕಟ್ಟಬೇಕಾದ್ರೆ ಇಲ್ಲೂ ಸುರಂಗ ಇತ್ತೇನೋ ಗೊತ್ತಿಲ್ಲ, ಆದರೆ ಇಲ್ಲೇನು ಅದ್ರದ್ದು ಒಂದು ಚೂರು ಅವಶೇಷನೂ ಏನೂ ಕಾಣಿಸ್ತಿಲ್ಲ, ಬರೀ ಪ್ಯಾಲೇಸ್ ಮಾತ್ರ ಕಾಣಿಸ್ತಿದೆ. ಹೀಗಿದೆ ಬೆಂಗಳೂರ ಪರಿಸ್ಥಿತಿ ನೋಡಿ. ಇದು ಅರಮನೆ, ಇದು ಎಲ್ಲ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಕಡೆವರೆಗೂ ನೋಡಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ನಾನು ಕಟ್ ಮಾಡಿಲ್ಲ. ನೀವು ಬೆಂಗಳೂರು ಸಮ್ಮರ್ ಪ್ಯಾಲೇಸಿಗೆ ಬಂದರೆ ಇಲ್ಲೇನು ವಿಡಿಯೋ ಇದೆ ಇದೇ ಥರನೇ ನಿಮಗೂ ನೋಡೋದಕ್ಕೆ ಸಿಗೋದಿದು. ಸಂಪೂರ್ಣ ವಿಡಿಯೋನ ಹಾಕಿದ್ದೀನಿ, ಎಲ್ಲೂ ಕಟ್ ಮಾಡಿಲ್ಲ. ಈ ಪ್ಯಾಲೇಸ್ ಹೇಗಿದೆ ಆ ರೀತಿ ಇರುತ್ತೆ, ದಯವಿಟ್ಟು ಕಡೆವರೆಗೂ ನೋಡಿ. ಟಿಪ್ಪು ಸುಲ್ತಾನ್ ಅವರು ಮೈಸೂರಿಂದ ಬೆಂಗಳೂರು ಸಮ್ಮರ್ ಪ್ಯಾಲೇಸಿಗೆ ಬಂದರೆ ಬೇರೆಯೇ ದಾರಿಗಳಿದ್ದು, ಈಗ ಆ ದಾರಿಯೆಲ್ಲ ಮುಚ್ಚೋಗಿ ಈ ಪ್ಯಾಲೇಸ್ಗೆ ಕಾಂಪೌಂಡ್ ಬಂದಿದೆ. ಮಾಡ್ಬೋದು ಅಷ್ಟೇ, ಒಳಗಡೆ ಮಾಡಂಗಿಲ್ಲ. ಅಯ್ಯೋ ಅಯ್ಯೋ ಹೋಗ್ರಿ.
ನೋಡಿ ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ನಿಂತ್ಕೊಂಡು ಈಚೆಗಡೆ ನೋಡ್ತಿದ್ದಂಥ ಜಾಗ. ಮೇಲೆ ಬಾಲ್ಕನಿ ಹೆಂಗಿದೆ. ನೋಡಿ ಸ್ನೇಹಿತರೆ, ಈ ಪ್ಯಾಲೇಸಲ್ಲಿ ಎಲ್ಲೇ ನೋಡಿದ್ರು ಈ ಥರ ಗೂಡುಗಳು ಕಾಣಿಸುತ್ತೆ ನೋಡಿ. ಇದರಲ್ಲಿ ದೀಪ ಇಡ್ತಿದ್ರಾ ಇಲ್ಲ ಬೇರೆ ವಸ್ತುಗಳನ್ನು ಇಡ್ತಿದ್ರಾ ಗೊತ್ತಿಲ್ಲ. ನೋಡಿ, ಆಗಿನ ಕಾಲದ ಪೈಂಟು, ನ್ಯಾಚುರಲ್ ಪೈಂಟ್ ಇನ್ನೂ ಉಳ್ಕೊಂಡಿದೆ ನೋಡಿ. ಕೆಳಗಡೆ ಹೋಗೋಕ್ಕೆ ಜಾಗ. ಸೆಕ್ಯೂರಿಟಿ ಗೇಟು. ಆ ಗೇಟಿಗೆ ಬಂದರೆ ಆನ್ಲೈನ್ ಪೇಮೆಂಟ್ ಇರೋದು, ಕ್ಯಾಶ್ ಇಲ್ಲ. ಫೋನ್ಪೇಯಲ್ಲಿ ಆನ್ಲೈನಲ್ಲಿ 20 ರೂಪಾಯಿ ಚಾರ್ಜ್ ಒಬ್ರಿಗೆ. ಆನ್ಲೈನಲ್ಲಿ ಮಾಡ್ಬಿಟ್ಟು ಬರಬೇಕು ಒಳಗಡೆ, ಡೈರೆಕ್ಟ್ ಎಂಟ್ರಿ ಇಲ್ಲ. ಅಲ್ಲಿಗೆ ಬಂದರೆ ಈ ಕಡೆಯಿಂದ ಹಿಂಗೆ ಬಂದು ನೋಡಿ, ಒಳಗಡೆ ಬಂದರೆ ನೋಡಿ ಅದು ಎಂಟ್ರೆನ್ಸು ನೋಡೋಕ್ಕೆ. ಆದರೆ ಅದ್ರೊಳಗಡೆ ಕತ್ತಿ, ಆಮೇಲೆ ಟಿಪ್ಪು ಸುಲ್ತಾನು ಆಟಿಕೆ ಹುಲಿ ಎಲ್ಲ ಇದೆ, ಫೋಟೋಗಳಿದೆ. ಆದರೆ ಫೋಟೋ ಹೊಡಿಯೋಕ್ಕೆ ಬಿಡಲಿಲ್ಲ, ಎಲ್ಲ ಡಿಲೀಟ್ ಮಾಡಿಸಿದ್ರು. ಫೋಟೋ ಹೊಡಿಯೋಂಗಿಲ್ವಂತೆ ಆ ಪ್ಲೇಸಲ್ಲಿ ಮಾತ್ರ. ಇಲ್ಲಿ ಬೇಕಾದರೆ ಮಾಡ್ಕೊಳ್ಳಿ ವೀಡಿಯೋ, ಅಲ್ಲಿ ಮಾತ್ರ ಏನೂ ಮಾಡಬೇಡಿ ಅಂದರು. ಇಲ್ಲಿ ಮಾಡ್ತಾಯಿದ್ದೀನಿ. ಯಾವ ಕಡೆಯಿಂದ ಬಂದರೂ ಒಂದೇ ಥರ ಸ್ಟ್ರಕ್ಚರ್ ಕಾಣಿಸ್ತದೆ. ಕೆಳಗಡೆ ಹೋಗೋಕ್ಕೆ ಜಾಗ, ಆ ಕಡೆ ಹೋಗೋಣ. ಇಲ್ಲೆಲ್ಲ ಇದೆ, ಅವರು ಹೋಗಕ್ಕೆ ಇಲ್ಲೆಲ್ಲ ಜಾಗ ಇದೆ. ಇದೆಲ್ಲ ಕ್ಲೋಸ್ ಮಾಡವ್ರೆ, ಬಾಗಿಲುಗಳು ಮಾತ್ರ ಓಪನ್ ಮಾಡವ್ರೆ. ಬಾಗಿಲುಗಳಿಂದ ಹೋಗ್ಬೇಕು ಮೇಲ್ಗಡೆ ಅಲ್ಲಿಗೆ. ಈ ಸಮ್ಮರ್ ಪ್ಯಾಲೇಸಲ್ಲಿ ನೋಡೋಕ್ಕೆ ಏನೂ ಸಿಗಲ್ಲ, ಬರೀ ಹಳೇದೊಂದು ಅರಮನೆ ಇದೆ ಅಷ್ಟೇ, ಸಮ್ಮರ್ ಪ್ಯಾಲೇಸ್ ಇದೆ ಅಷ್ಟೇ. ಬಿಟ್ಟರೆ ಇದರೊಳಗಡೆ ನೋಡೋಕ್ಕೇನು ಅಂತ ಏನೂ ಇಲ್ಲ. ಕೆಳಗಡೆ ಫ್ಲೋರಲ್ಲಿ ಮಾತ್ರ ಇದ್ರ ಬಗ್ಗೆ ಡೀಟೇಲ್ಸು, ಫೋಟೋಗಳು, ಆಮೇಲೆ ಆಟಿಕೆ ಹುಲಿ, ಕತ್ತಿಗಳು, ಪಿರಂಗಿ ಇಟ್ಟವ್ರೆ. ಪಿರಂಗಿ ಅಲ್ಲ, ಇದು ಸೈನಿಕರು ಇಟ್ಕೊತಿದ್ರಲ್ಲ, ಬರ್ಜಿ ಇಟ್ಟವ್ರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ, ನೋಡಿ ಸ್ನೇಹಿತರೆ, ಮುಂದೆ ಯಾವ ರೀತಿ ಇದೆ ನೋಡಿ, ಮುಂದೆಗಡೆ ಯಾವ ರೀತಿ ಇದೆ, ಒಳಗಡೆ ಬಂದ್ರೂ ಹಿಂದೆನೂ ಅದೇ ರೀತಿ ಇದೆ. ಎಲ್ಲ ಹಲಿಗೆಗಳು ಹಾಕಿದ್ದಾರೆ. ನೋಡಿ, ಈ ರೂಮ್ ಬಾಗಿಲು ಓಪನ್ ಇದೆಯಲ್ಲ, ಆ ಕಡೆ ಓಪನ್ ಇದೆ. ಈ ಕಡೆ ಹೋದರೆ ಆ ಕಡೆ ಬಂದಲ್ಲ, ಅದು ಓಪನ್ ಸೇಮ್. ನೋಡಿ, ಇದೇ ಥರನೇ ಸೇಮ್ ಇದೆ ಆ ಕಡೆ. ನಾನು 3 ಭಾಗನೂ ಒಂದೇ ಥರನೇ ಇದೆ. ಇನ್ನು ಆ ಕಡೆ ಭಾಗಕ್ಕೆ ಹೋಗಿಲ್ಲ.
ಕಡೆ ಭಾಗಕ್ಕೆ ಹೋಗೋಣ. ಅಲ್ಲೇನು ಬರೀ ಅರಮನೆ ಬಿಟ್ಟರೆ ಒಂದೇನೇನಿಲ್ಲ. ಸಮರ್ ಪ್ಯಾಲೇಸ್ ಅನ್ನೋದು ನೋಡಿ ಈ ಕಡೆ ಓಪನ್ ಇದೆಯಲ್ಲ, ಈ ಕಡೆಯಿಂದ ಬಂದ ಗಾಳಿ ನೋಡಿ ಆ ಕಡೆ ಎಕ್ಸಿಟ್ ಹಂಗೆ ಎಕ್ಸಿಟ್ ಆಗೋಯ್ತದೆ. ಅದರೊಳಗಡೆ ಬಂದಿದ್ದ ಗಾಳಿ ತಣ್ಣಗೆ ಬರುತ್ತೆ. ಅದಕ್ಕೆ ಇದನ್ನು ಬೇಸಿಗೆ ಅರಮನೆ ಅನ್ನೋದು. ಅದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಇದೆ ಎಲ್ಲಿ ನೋಡಿದ್ರು ಒಂದೇ ಥರ ಸ್ಟ್ರಕ್ಚರ್ ಕಾಣಿಸ್ತದೆ. ಅದೇ ಕೆಳಗಡೆ ರೂಮಲ್ಲೇ ಎಲ್ಲ ಇಟ್ಟಿದ್ದಾರೆ. ಆದರೆ ಅದರಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ವೀಡಿಯೋ ಮಾಡಿದ್ಕು ಡಿಲೀಟ್ ಮಾಡಿದ್ರು. ಇಷ್ಟೇ ಬೇಸಿಗೆ ಅರಮನೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆ ಹೇಗಿತ್ತು? ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನು ಮುಂದೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಶೇರ್ ಮಾಡಿ. ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸೋಣ. ಬಾಯ್.